ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಮಾವಾಸ್ಯೆ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಬಂದಿರೋಂಥ ಈ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಆಷಾಢ ಅಮಾವಾಸ್ಯೆ 2026 ಇದೇ ಜುಲೈ 13ನೇ ತಾರೀಕು ಸೋಮವಾರ ಸಂಜೆ 6:50 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಜುಲೈ 14ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:15 ಮುಕ್ತಾಯ ಆಗುತ್ತೆ. ಮಂಗಳವಾರ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಪೂರ್ಣ ಅಮಾವಾಸ್ಯೆ ಮಂಗಳವಾರನೇ ನಮಗೆ ಲೆಕ್ಕ ಬರುವಂಥದ್ದು. ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಈ ಅಮಾವಾಸ್ಯೆನ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆಯವರು ಆಚರಣೆ ಮಾಡ್ತಾರೆ. ಈ ದಿನ ಹೊಲದ ಮಣ್ಣನ್ನು ತಗೊಂಡು ಬಂದು ಅದರಲ್ಲಿ 2 ಜೋಡಿ ಎತ್ತುಗಳನ್ನು ಮಾಡಿ ಮತ್ತು ನೇಗಿಲು ಇದನ್ನೆಲ್ಲ ಪೂಜೆ ಮಾಡಿ ಆ ನಂತರ ಮತ್ತೆ ಅದನ್ನು ತಗೊಂಡು ಹೋಗಿ ಅವರ ಜಮೀನುಗಳಲ್ಲೇ ಅದನ್ನು ವಿಸರ್ಜನೆ ಮಾಡ್ತಾರೆ. ಇದು ಒಂದು ರೀತಿ ಒಳ್ಳೆ ಉತ್ತಮ ಬೆಳೆ ಆಗಬೇಕು ಅನ್ನೋ ಕಾರಣಕ್ಕೆ ಪೂಜೆ ಮಾಡುವಂಥ ವಿಧಾನ. ಇದನ್ನು ವೃಷಭ ಪೂಜೆ ಅಂತ ಕೂಡ ಕರೆಯಲಾಗುತ್ತೆ. ಈ ದಕ್ಷಿಣ ಕರ್ನಾಟಕದ ಕಡೆ ಈ ಆಚರಣೆ ತುಂಬಾ ಕಡಿಮೆ. ಬನ್ನಿ ಸ್ನೇಹಿತರೆ, ಮಂಗಳವಾರ ಅಮಾವಾಸ್ಯೆ ಬಂದಿರೋದು ತುಂಬಾ ಶ್ರೇಷ್ಠ. ಹಾಗಾಗಿ ಯಾವ ರೀತಿ ಆಚರಣೆ ಮಾಡಬೇಕು, ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬಾ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮನೆಗಳಿಗೆ ದೃಷ್ಟಿ ತೆಗೆಯುವಂಥ ವಿಧಾನ ಇದಂತೂ ಬೇಕೇ ಬೇಕು ಅಲ್ವಾ. ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ಲರ ದೃಷ್ಟಿ ಹೇಗಿರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಈ ರೀತಿ ಮಂಗಳವಾರದ ದಿನ ಮನೆಗೆ ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಬಂದಾಗ ಇಂಥ ಕೆಲಸಗಳನ್ನು ಮಾಡ್ಕೋಬಹುದು. ಹಾಗೆಯೇ ಶನಿಯ ದುಷ್ಪರಿಣಾಮಗಳನ್ನು ತಡೆಯೋದಕ್ಕೆ ಶನಿ ದೇಸೆ ನಡೀತಾ ಇರುವಂಥವರು ಕೂಡ ಆಂಜನೇಯ ಸ್ವಾಮಿಯ ಆರಾಧನೆ, ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥದ್ದು ಈ ದಿನ ಬೇಕಾದರೆ ನೀವು ಪ್ರಾರಂಭ ಮಾಡಬಹುದು. ಈ ದಿನ ಹನುಮಂತನನ್ನು ಪೂಜೆ ಮಾಡೋದ್ರಿಂದ ಮಂಗಳ ದೋಷ ಕೂಡ ನಿವಾರಣೆ ಆಗುತ್ತೆ ಮತ್ತು ಅದರ ಎಲ್ಲ ಅಶುಭ ಪರಿಣಾಮಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಬನ್ನಿ ಸ್ನೇಹಿತರೆ, ಉತ್ತರ ಕರ್ನಾಟಕದ ಕಡೆ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಚಿಕ್ಕದಾಗಿ ನಿಮಗೆ ತಿಳಿಸ್ತೀನಿ. ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಅವರ ಜಮೀನಿನಲ್ಲಿ ಅಂದರೆ ಅವರ ಹೊಲಗಳಲ್ಲಿ ಇರುವಂಥ ಕೆಂಪು ಮಣ್ಣಿನಿಂದ ಸುಂದರವಾದಂಥ ಜೋಡಿ ಎತ್ತುಗಳನ್ನು ಮಾಡ್ತಾರೆ ಮತ್ತು ಅದರ ಮುಂದೆ ಇಡೋದಕ್ಕೆ ನೀರಿನ ತೊಟ್ಟಿಯನ್ನು ಸಹ ಮಾಡ್ತಾರೆ. ಇದನ್ನು ತೊಗೊಂಡು ಬಂದು ಅಂದರೆ ಅದನ್ನು 1-2 ದಿನ ಮೊದಲೇ ಮಾಡಿಟ್ಕೊಳ್ತಾರೆ. ನೆರಳಲ್ಲಿ ಅದನ್ನು ಚೆನ್ನಾಗಿ ಒಣಗಿಸಿ ಆನಂತರ ಒಂದು ಪೀಠನ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಈ ಜೋಡಿ ಎತ್ತುಗಳು ಮತ್ತು ಆ ನೀರಿನ ತೊಟ್ಟಿಯನ್ನು ಇಟ್ಟು ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಕೂಡ ಹಾಕಿ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಕಡುಬು, ಪಾಯಸ ಮತ್ತು ಹಣ್ಣುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅವರ ಪಿತೃಗಳನ್ನು ಕೂಡ ಸ್ಮರಣೆ ಮಾಡ್ತಾ ಈ ದಿನದ ಅಮಾವಾಸ್ಯೆ ಪೂಜೆನ ಮಾಡ್ತಾರೆ. ಯಾಕೆ ಅಂದರೆ ಮುಂದೆ ಬರುವಂಥ ಮಳೆಗಾಲದಲ್ಲಿ ಅವರ ಬಿತ್ತನೆ ಕೆಲಸ, ಕೃಷಿ ಕೆಲಸಗಳೆಲ್ಲ ಚೆನ್ನಾಗಾಗಬೇಕು, ಉತ್ತಮವಾದಂಥ ಬೆಳೆಗಳು ಬರಬೇಕು ಅಂತ ಹೇಳಿ ಈ ರೀತಿ ಆ ಎತ್ತುಗಳಿಗೆ ಪೂಜೆ ಮಾಡಿ ಕೃತಜ್ಞತೆ ಸಲ್ಲಿಸುವಂಥ ವಿಧಾನ. ಕೃಷ್ಣ ಪಕ್ಷ ಅಮಾವಾಸ್ಯೆ ತಿಥಿ ಪುನರ್ವಸು ನಕ್ಷತ್ರ ತುಂಬ ಶ್ರೇಷ್ಠವಾದಂಥ ನಕ್ಷತ್ರ. ಪುನರ್ವಸು ನಕ್ಷತ್ರದಲ್ಲಿ ಹನುಮನ ಪೂಜೆ, ಹನುಮಾನ್ ಚಾಲೀಸ್ ಪಠನೆ ಮಾಡೋದು ತುಂಬಾ ಒಳ್ಳೆಯದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ತನಕ ನೀವು ಬೆಳಗಿನ ಪೂಜೆನ ಮಾಡ್ಕೋಬಹುದು. ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯೇಶ್ವರ, ಆಂಜನೇಯ ಸ್ವಾಮಿ ಹಾಗೆ ದುರ್ಗಾದೇವಿ, ಗಣೇಶನ ಪೂಜೆ ಈ ದಿನ ಮಾಡ್ಬೋದು. ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 9 ಗಂಟೆ ಒಳಗಾದರೂ ಪೂಜೆ ಮಾಡಿ. ಯಾಕಂದರೆ 9 ಗಂಟೆ ನಂತರ ಯಮಗಂಡ ಕಾಲ ಇರುತ್ತೆ. ಬೆಳಗ್ಗೆ ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆಯಿಂದ 12:50 ತನಕ ಇರುತ್ತೆ. ಈ ಸಮಯದಲ್ಲಿ ಕೂಡ ಮಾಡಬಹುದು. ಅಲ್ಲದೆ ಇನ್ಯಾರಾದರೂ ರಾಹುಗಾಲದ ಪೂಜೆ, ಆಂಜನೇಯ ಸ್ವಾಮಿ ಪೂಜೆ ಹಾಗೆ ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥ 11 ದಿನದ ಆಂಜನೇಯ ಸ್ವಾಮಿ ವ್ರತನ ಮಾಡಬೇಕು ಅಂತ ಇದ್ದರೆ ಈ ದಿನದಿಂದ ಪ್ರಾರಂಭ ಮಾಡಿ. ತುಂಬಾ ಒಳ್ಳೆಯದು. ಈ ದಿನದ ರಾಹುಗಾಲ ಮಧ್ಯಾಹ್ನ 3:50ರಿಂದ 5:30 ತನಕ ಇರುತ್ತೆ. ಆ ಸಮಯದಲ್ಲಿ ನೀವು ಮನೆಗೆ ಕೆಂಪು ನೀರನ್ನು ಮಾಡಿ ದೃಷ್ಟಿಯನ್ನು ತೆಗಿಬೋದು. ಈಗಾಗಲೇ ನಾನು ಯಾವ ರೀತಿ ಮಾಡಬೇಕು ಅಂತ ತುಂಬ ಹಿಂದೆಯೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಚೆಕ್ ಮಾಡಿ ನೋಡಿ. ಸಾಧ್ಯವಾದರೆ ನಾನು ಕೂಡ ಲಿಂಕನ್ನು ಶೇರ್ ಮಾಡಿರ್ತೀನಿ. ಮಂಗಳವಾರ ಅದರಲ್ಲೂ ಅಮಾವಾಸ್ಯೆ ಈ ರಾಹುಗಾಲದಲ್ಲಿ ತಪ್ಪದೆ ಮನೆಗಳಿಗೆ, ನೀವು ಓಡಿಸುವಂಥ ಗಾಡಿಗಳಿಗೆ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಈ ರೀತಿ ದೃಷ್ಟಿ ತೆಗಿಬೋದು. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ಸಿಗಬೇಕು ಅಥವಾ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ಸಲ್ಲಿ ನಿಮಗೆ ಲಾಭ ಬರಬೇಕು ಅಂದರೆ ಇದೆಲ್ಲದಕ್ಕೂ ವಿಘ್ನ ವಿನಾಶಕನಾದಂಥ ವಿನಾಯಕನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಇದೇ ಮಂಗಳವಾರ ಅಂದರೆ ಇದೇ ಅಮಾವಾಸ್ಯೆ ದಿನ ನೀವು ಗಣೇಶನನ್ನು ಈ ರೀತಿ ಆರಾಧನೆ ಮಾಡ್ಬೋದು.
ಗಣೇಶನಿಗೆ ಬೆಲ್ಲದ ದೀಪಾರಾಧನೆ ಮಾಡುವಂಥದ್ದು. ಈ ಮಂಗಳವಾರ ಸ್ಟಾರ್ಟ್ ಮಾಡಿ ನೀವು 21 ಮಂಗಳವಾರ ಮಾಡಲೇಬೇಕು. ಮಧ್ಯದಲ್ಲಿ ನಿಮಗೆ ಪೀರಿಯಡ್ಸ್ ಡೇಟ್ ಎಲ್ಲ ಬಂತು ಅಂದರೆ ನಿಮ್ಮ ಬದಲಿಗೆ ಬೇರೆ ಯಾರಾದರೂ ಮಾಡ್ಬೋದು, ಅಥವಾ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಬೋದು. 21 ಮಂಗಳವಾರ ಮಾಡಲೇಬೇಕು. ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ. ಮನೆಯಲ್ಲೂ ಮಾಡಬಹುದು, ದೇವಸ್ಥಾನದಲ್ಲೂ ಮಾಡಬಹುದು. 2 ಬೆಲ್ಲದ ಅಚ್ಚೆಗಳಿಗೆ ತುಪ್ಪದ ಬತ್ತಿಯನ್ನು ಇಟ್ಟು ನೀವು ಆರತಿ ಮಾಡೋದು, ಮತ್ತು ಗಣೇಶನ ಅಷ್ಟೋತ್ತರ ಹೇಳ್ಕೋಬೇಕು, ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತೇಳಿ 108 ಸಲ ಹೇಳ್ಕೋಬೇಕು. ಆದರೆ ಗಣೇಶನಿಗೆ ಗರಿಕೆ ಇಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓದೋ ಮಕ್ಕಳು ಮನೇಲಿತ್ತು ಅಂದರೆ ಇವತ್ತಿನಿಂದ ಪ್ರತಿದಿನ ಅವ್ರ ಕೈಯಲ್ಲಿ ಗಣೇಶನಿಗೆ, ಅಂದರೆ ಪ್ರತಿ ಮಂಗಳವಾರ ಅವರ ಕೈಯಾರೆ ಗಣೇಶನಿಗೆ ಗರಿಕೆನ ಇಟ್ಟು ಓಂ ಗಂ ಗಣಪತಿಯೇ ನಮಃ ಅಂತ 21 ಸಲ ಹೇಳಿಕೊಂಡು ಅಟ್ಲೀಸ್ಟ್ 21 ಸಲ ಗಣೇಶನ ಮುಂದೆ ಬಸ್ಕಿ ಹೊಡಿಬೇಕು. ಈ ರೀತಿ ಮಾಡಿಸಿ, ಇದರಿಂದ ಅವರ ನೆನಪಿನ ಶಕ್ತಿನೂ ಚೆನ್ನಾಗಿರುತ್ತೆ, ಒಳ್ಳೆ ವಿದ್ಯೆನೂ ಬರುತ್ತೆ. ಇದೆರಡೂ ಕೂಡ ತುಂಬಾ ಸುಲಭವಾದಂಥ ಪರಿಹಾರ. ನಾನು ಕೂಡ ನನ್ನ ಮಗ 10th ಓದುವಾಗ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ತನಕ ಪ್ರತಿ ವರ್ಷ 21 ಮಂಗಳವಾರ ಸಂಕಲ್ಪ ಮಾಡಿಕೊಂಡು ಮಾಡ್ತಾನೇ ಇದ್ದೀನಿ. ಎಜುಕೇಷನ್ ಮುಗಿದಿದ್ರೂ ಅವ್ರ ಕೆಲಸದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಚೆನ್ನಾಗಿ ಆಗಬೇಕು ಅಲ್ವಾ, ಆ ಕಾರಣಕ್ಕೆ ಯಾರು ಬೇಕಾದರೂ ಮಾಡ್ಬೋದು ಈ ದೀಪಾರಾಧನೆನ. ಆದರೆ ಸೂತಕಗಳೇನಾದರೂ ಇದ್ದರೆ ಈ ವರ್ಷದಲ್ಲಿ ಮಾಡಬೇಡಿ, ಮುಂದಿನ ವರ್ಷ ನೀವು ಮಾಡಬಹುದು. ಯಾವುದೇ ಮಂಗಳವಾರ ನೀವು ಸ್ಟಾರ್ಟ್ ಮಾಡ್ಬೋದು, ಅಥವಾ ಮುಂದೆ ಬರುವಂಥ ಶ್ರಾವಣ ಮಾಸ ಭಾದ್ರಪದ ಮಾಸದಲ್ಲೂ ಕೂಡ ನೀವು ಸ್ಟಾರ್ಟ್ ಮಾಡಿ 21 ಮಂಗಳವಾರ ಮಾಡಬಹುದು. ಈ ದೀಪಾರಾಧನೆ ಸ್ಟಾರ್ಟ್ ಮಾಡಿದ್ಮೇಲೆ ಮಂಗಳವಾರ ಮಾತ್ರ ನಾನ್ ವೆಜ್ ತಿನ್ನಬೇಡಿ. ಆದಷ್ಟು ಮಕ್ಕಳಿಗೂ ಕೂಡ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿ ಮಂಗಳವಾರ ದಿನ. ಈ ರೀತಿ ಮಾಡೋದ್ರಿಂದ ಗಣೇಶ ಸುಬ್ರಹ್ಮಣ್ಯ ಇಬ್ಬರ ಅನುಗ್ರಹ ಕೂಡ ಸಿಗುತ್ತೆ. ಸ್ನೇಹಿತರೆ, ಇದೇ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಮನೆಯಲ್ಲಿ ಆಚರಣೆ ಮಾಡುವಂಥ ಸರಳವಾದಂಥ ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಅಲ್ಲದೆ ಇದೇ ಮಂಗಳವಾರ ಅಮಾವಾಸ್ಯೆ ದಿನ ಯಾವ್ಯಾವ ಪೂಜೆ ಮನೇಲಿ ಮಾಡ್ಕೋಬೇಕು, ದೃಷ್ಟಿ ಪರಿಹಾರಕ್ಕೆ ಏನೆಲ್ಲ ಮಾಡಬೇಕು ಅನ್ನೋವಂಥ ಅಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ. ತುಂಬಾ ಸರಳವಾದಂಥ ವಿಧಾನ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಸಾಧ್ಯವಾದಷ್ಟು ಉತ್ತರ ಕೊಡ್ತೀನಿ. ಹೋಗಿ ಬರಲಾ?